ಅದು 1969. ಗುಜರಾತ್ನ ಬೀದಿ ಬೀದಿಗಳಲ್ಲಿ 24 ವರ್ಷದ ಒಬ್ಬ ಯುವಕ ಸೈಕಲ್ ತುಳಿದುಕೊಂಡು ಮನೆ ಮನೆಗಳಿಗೆ ಹೋಗಿ ಹಳದಿ ಬಣ್ಣದ ಒಂದು ಡಿಟರ್ಜೆಂಟ್ ಪೌಡರ್ ಅನ್ನು ಮಾರಾಟ ಮಾಡುತ್ತಿದ್ದ. ಮುಂದೆ ಇದೇ ಪೌಡರ್ ಭಾರತದ ನಂಬರ್ 1 ಡಿಟರ್ಜೆಂಟ್ ಬ್ರ್ಯಾಂಡ್ ಆಯಿತು. ಪ್ರತಿಯೊಬ್ಬ ಜನರ ಬಾಯಿಯಲ್ಲಿ ನಿರ್ಮಾ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಆದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಇಷ್ಟು ಪ್ರಯತ್ನಪಟ್ಟು ಕಟ್ಟಿದ್ದ ನಿರ್ಮಾ ಸಾಮ್ರಾಜ್ಯ ಮಾರುಕಟ್ಟೆಯಲ್ಲಿ ಏಕಾಏಕಿ ಕುಸಿತವನ್ನು ಕಾಣ್ತು. ಕಡೆಗೆ ಸಂಪೂರ್ಣವಾಗಿ ಪತನಗೊಂಡು ಮೂಲೆ ತಲುಪಿದ ಈ ಪ್ರಸಿದ್ಧ ಬ್ರ್ಯಾಂಡ್ನ ಸಂಪೂರ್ಣ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಕಥೆ ಸುಮಾರು 57 ವರ್ಷಗಳ ಹಿಂದಿನದ್ದು. ಅಂದ್ರೆ 1969 ಗುಜರಾತ್ನಲ್ಲಿ ಕರ್ಸನ್ಭಾಯಿ ಪಟೇಲ್ ಎಂಬ ವ್ಯಕ್ತಿ ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಮಿಸ್ಟ್ ಆಗಿ ಅಂದ್ರೆ ರಸಾಯನಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರಿಗೆ ಬರ್ತಿದ್ದಂಥ ಸಂಬಳ ಕುಟುಂಬವನ್ನು ಸಾಗಿಸುವುದಕ್ಕೆ ಸಾಕಾಗ್ತಾ ಇರಲಿಲ್ಲ. ಹೀಗಾಗಿ ಹೆಚ್ಚು ಸಂಪಾದನೆ ಬೇಕಾಗಿತ್ತು. ಅದಕ್ಕೆ ಒಂದು ಸಣ್ಣ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಕರ್ಸನ್ಭಾಯ್ ಪಟೇಲ್ BSc ಪದವೀಧರರಾಗಿದ್ದರು. ರಸಾಯನಶಾಸ್ತ್ರಜ್ಞನಾಗಿ ಕೆಲಸ ಮಾಡಿದ ಅನುಭವ ಇದ್ದಿದ್ದರಿಂದ ರಸಾಯನಗಳ ಬಗ್ಗೆ ಉತ್ತಮ ಜ್ಞಾನವಿತ್ತು. ಅವರು ತಮ್ಮ ಮನೆಯಲ್ಲಿ ಸೋಡಾ ಆಶ್ ಮತ್ತು ಇತರ ಕೆಮಿಕಲ್ಗಳನ್ನು ಬಳಸಿ ಪ್ರಯೋಗಗಳನ್ನು ಆರಂಭಿಸಿದರು. ಅನೇಕ ವಿಫಲ ಪ್ರಯತ್ನಗಳ ನಂತರ ಕಡಿಮೆ ಬೆಲೆಯಲ್ಲಿಯೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಡಿಟರ್ಜೆಂಟ್ ಪೌಡರ್ ಅನ್ನು ಅವರು ಕಂಡುಹಿಡಿದರು. ಪಟೇಲ್ ಅವರಿಗೆ ನಿರುಪಮಾ ಅನ್ನುವಂತಹ ಮಗಳಿದ್ದಳು. ಆಕೆಯನ್ನ ಪ್ರೀತಿಯಿಂದ ನಿರ್ಮಾ ಅಂತ ಕರೀತಾ ಇದ್ರು. ಅದೇ ಹೆಸರನ್ನ ತನ್ನ ಡಿಟರ್ಜೆಂಟ್ ಪೌಡರ್ಗೆ ಸಹ ಇಡುತ್ತಾರೆ. ಮಾರನೇ ದಿನ ಕೆಲವು ಪ್ಲಾಸ್ಟಿಕ್ ಕವರ್ಗಳಲ್ಲಿ ತನ್ನ ಹೊಸ ಪೌಡರ್ ಅನ್ನ ತುಂಬಿಕೊಂಡು ಸೈಕಲ್ನಲ್ಲಿ ಮನೆ ಮನೆಗೆ ಮಾರಾಟ ಮಾಡಲು ಆರಂಭಿಸಿದರು. ಆ ಸಂದರ್ಭದಲ್ಲಿ ಬಡವರು ಹಾಗೂ ಮಿಡಿಲ್ ಕ್ಲಾಸ್ ಜನ ಬಟ್ಟೆ ತೊಳೆಯಲು ಸಾಮಾನ್ಯ ಲಾಂಡ್ರಿ ಸೋಪ್ ಬಳಸ್ತಿದ್ರು. ಯಾಕಂದ್ರೆ ಶ್ರೀಮಂತರು ಬಳಸುತ್ತಿದ್ದ ಡಿಟರ್ಜೆಂಟ್ ಪೌಡರ್ ಬೆಲೆ ಹೆಚ್ಚಾಗಿತ್ತು. ಹೀಗಾಗಿ ಕಡಿಮೆ ಬೆಲೆಯ ಲಾಂಡ್ರಿ ಸೋಪ್ನಿಂದ ಬಟ್ಟೆ ತೊಳಿತಿದ್ರು. ಆದರೆ ಇದು ಕಠಿಣವಾದ ಕೊಳೆಗಳನ್ನ ಹೋಗಿಸ್ತಿರ್ಲಿಲ್ಲ. ಆ ಸಮಯದಲ್ಲಿ ಡಿಟರ್ಜೆಂಟ್ ಮಾರುಕಟ್ಟೆಯನ್ನ ಹಿಂದೂಸ್ತಾನ್ ಲೀವರ್ ಲಿಮಿಟೆಡ್ HLL ಕಂಪನಿಯ ಸರ್ಫ್ ಬ್ರ್ಯಾಂಡ್ ಆಳ್ವಿಕೆ ಮಾಡ್ತಾ ಇತ್ತು. ಅದರ ಬೆಲೆ ಪ್ರತಿ ಕೆಜಿಗೆ 15 ರೂಪಾಯಿ. ಆ ಕಾಲದಲ್ಲಿ ಅದು ದೊಡ್ಡ ಮೊತ್ತವಾಗಿದ್ದರಿಂದ ಶ್ರೀಮಂತರಿಗೂ ಸಹ ಅಷ್ಟು ಮೊತ್ತ ನೀಡುವುದಕ್ಕೆ ಬೇಸರವಾಗ್ತಾ ಇತ್ತು. ಇದನ್ನ ಬಳಸಿಕೊಂಡಂತಹ ಪಟೇಲ್ ನಿರ್ಮಾವನ್ನ ಕೇವಲ 1 ಕೆಜಿಗೆ 3 ರೂಪಾಯಿ 50 ಪೈಸೆ ದರದಲ್ಲಿ ಮಾರಾಟ ಮಾಡಲು ಆರಂಭಿಸಿದರು. ಅಂದ್ರೆ ಜನ ಲಾಂಡ್ರಿ ಸೋಪ್ಗೆ ಕೊಡ್ತಿದ್ದಷ್ಟೇ ಅಮೌಂಟ್ಗೆ ನಿರ್ಮಾ ಡಿಟರ್ಜೆಂಟ್ ಪೌಡರ್ ಅನ್ನ ಖರೀದಿ ಮಾಡಬಹುದಾಗಿತ್ತು. ಇದು ಪಟೇಲ್ ಅವರಿಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತು. ಪ್ರತಿದಿನ 200 ಕೆಜಿಗಿಂತಲೂ ಹೆಚ್ಚು ಮಾರಾಟ ಆಗೋದಕ್ಕೆ ಶುರುವಾಯಿತು. ಈ ರೀತಿ ಬೇಡಿಕೆ ಹೆಚ್ಚಾದಾಗ ಕರ್ಸನ್ಭಾಯ್ ಪಟೇಲ್ ಅಹಮದಾಬಾದ್ನ ಸರ್ಸಾಪುರದಲ್ಲಿ ಸಣ್ಣ ಶೆಡ್ ಸ್ಥಾಪಿಸಿ ಕೆಲಸಗಾರರನ್ನು ಸಹ ನೇಮಿಸಿದರು. ಪ್ಲಾಸ್ಟಿಕ್ ಕವರ್ನಿಂದ ನಿರ್ಮಾ ಗರ್ಲ್ ಚಿತ್ರ ಆಡ್ ಮಾಡಿ ಹೊಸ ಪ್ಯಾಕೇಜಿಂಗ್ ಮಾಡಿ ಮಾರುಕಟ್ಟೆಗೆ ತಂದರು. ಬಹುಶಃ ಅವತ್ತು ಪಟೇಲರಿಗೂ ಸಹ ನಿರ್ಮಾ ಗರ್ಲ್ ಭಾರತದ ಅತ್ಯಂತ ಪ್ರಸಿದ್ಧ ಬ್ರ್ಯಾಂಡ್ ಚಿಹ್ನೆಗಳಲ್ಲಿ ಒಂದಾಗಬಹುದು ಅನ್ನುವ ಕಲ್ಪನೆ ಇರಲಿಕ್ಕಿಲ್ಲ. ಇದಾದ ನಂತರ ಮತ್ತೊಂದು ಸಮಸ್ಯೆ ಇತ್ತು, ಅದು ಡಿಸ್ಟ್ರಿಬ್ಯೂಷನ್. ಆ ಸಂದರ್ಭದಲ್ಲಿ ಅಹಮದಾಬಾದ್ನಲ್ಲಿ 2000ಕ್ಕೂ ಅಧಿಕ ಅಂಗಡಿಗಳಿತ್ತು. ಆದರೆ ಮಾಲೀಕರು ಹೊಸ ಬ್ರ್ಯಾಂಡ್ ಆಗಿದ್ದ ಕಾರಣ ನಿರ್ಮಾವನ್ನ ಸ್ಟಾಕ್ ಮಾಡೋದಕ್ಕೆ ನಿರಾಕರಿಸಿದ್ರು. ಆದರೆ ಅವತ್ತು ಕರ್ಸನ್ಭಾಯ್ ಪಟೇಲ್ ಬಳಸಿದಂತಹ ಒಂದು ವಿಚಿತ್ರ ತಂತ್ರಗಾರಿಕೆ ಅವರ ಬುದ್ಧಿವಂತಿಕೆಯ ದೊಡ್ಡ ಸಾಕ್ಷಿಯಾಗಿತ್ತು. ವ್ಯವಹಾರದಲ್ಲಿ ವಿನೂತನ ಆಲೋಚನೆಗಳಿದ್ದರೆ ಮಾತ್ರ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಮೊದಲಿಗೆ ಅಂಗಡಿಯವರು ನಿರಾಕರಿಸಿದಾಗ ಕೇವಲ ತನ್ನ ನಂಬರ್ ನೀಡಿ ಬೇಕಾದರೆ ಕರೆ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಿದ್ದ ಪಟೇಲ್ ನಂತರ ಕೆಲವು ಮಹಿಳೆಯರನ್ನ ಅಂಗಡಿಗಳಿಗೆ ಕಳುಹಿಸಿ ನಿರ್ಮಾ ಇದೆಯಾ ಅಂತ ಕೇಳೋದಕ್ಕೆ ಹೇಳ್ತಿದ್ರು. ಇದರಿಂದ ಅಂಗಡಿಯವರಿಗೆ ನಿರ್ಮಾಗೆ ಬೇಡಿಕೆ ಹೆಚ್ಚಿದೆ, ಗ್ರಾಹಕರನ್ನ ಕಳೆದುಕೊಳ್ಳಬಾರದು ಅಂತ ಅನಿಸಿ ಅವರೇ ಪಟೇಲರಿಗೆ ಕಾಲ್ ಮಾಡಿ ಸ್ಟಾಕ್ ಹಾಕಿಸಿಕೊಂಡ್ರು. ಇದೊಂದು ವಿಭಿನ್ನ ತಂತ್ರಗಾರಿಕೆಯಾಡಿತ್ತು. ಇದರ ಪರಿಣಾಮ ಏನು ಅಂದ್ರೆ ಕೆಲವೇ ವರ್ಷಗಳಲ್ಲಿ ಅಹಮದಾಬಾದ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿರ್ಮಾ ನಂಬರ್ 1 ಡಿಟರ್ಜೆಂಟ್ ಆಯಿತು. ಅವರ ಮುಂದಿನ ಗುರಿ ಸಂಪೂರ್ಣ ಗುಜರಾತ್ ತಲುಪುವುದಾಗಿತ್ತು. ಇಷ್ಟು ವರ್ಷಗಳಲ್ಲಿ ಅವರು ಕಂಡುಕೊಂಡಿದ್ದ ಅತಿದೊಡ್ಡ ಸತ್ಯ ಏನಂದ್ರೆ ಬೆಲೆ ಕಡಿಮೆ ಆದ್ದರಿಂದ ಜನ ನಿರ್ಮಾಗೆ ಬದಲಾಗಿದ್ದಾರೆ. ಹೀಗಾಗಿ ಬೇಡಿಕೆ ಹೆಚ್ಚಾದರೂ ಸಹ ಬೆಲೆಯನ್ನ ಹೆಚ್ಚು ಮಾಡಬಾರದು ಅಂತ ನಿರ್ಧರಿಸಿದ್ರು. ಅವರ ಡಿಟರ್ಜೆಂಟ್ನಲ್ಲಿ ಸರ್ಫ್ ರೀತಿ ಹೆಚ್ಚಿನ ಡಿಟರ್ಜೆಂಟ್ ಬಳಕೆ ಮಾಡುತ್ತಿರಲಿಲ್ಲ. ಅದರಲ್ಲಿ 65% ಸೋಡಾ ಆಶ್ ಬಳಸುತ್ತಿದ್ರು. ಗುಜರಾತ್ನಲ್ಲಿ ಅದರ ಬೆಲೆ ತುಂಬಾ ಕಡಿಮೆ. ಜೊತೆಗೆ ಯಾವುದೇ ಸುಗಂಧ ದ್ರವ್ಯಗಳು ಹಾಗೂ ವೈಟನಿಂಗ್ ಏಜೆಂಟ್ಸ್ ಇರಲಿಲ್ಲ. ದೊಡ್ಡ ಕಾರ್ಖಾನೆ ಸ್ಥಾಪಿಸದೆ ಸಣ್ಣ ಸಣ್ಣ ಶೆಡ್ಗಳಲ್ಲಿ ತಯಾರಿಸುತ್ತಿದ್ದರು. ಸರ್ಫ್ ರೀತಿ ಮಷೀನ್ ಮತ್ತು ವಿದ್ಯುತ್ತನ್ನು ಬಳಸದೆ ಕೆಲಸಗಾರರಿಂದ ಸಿದ್ಧಪಡಿಸುತ್ತಿದ್ದರು. ಇದಲ್ಲದೆ ವಿದ್ಯುತ್ ಬಳಸದ ಕೈಗಾರಿಕೆಗಳಿಗೆ ಸರ್ಕಾರ ನೀಡುತ್ತಿದ್ದ 15% ಎಕ್ಸೈಸ್ ಡ್ಯೂಟಿ ರಿಬೇಟ್ ಕೂಡ ನಿರ್ಮಾಕ್ಕೆ ಲಾಭವಾಯಿತು. ಹೀಗಾಗಿ ಬೆಲೆ ಕಡಿಮೆ ಇದ್ದರೂ ಲಾಸ್ ಏನೂ ಆಗ್ತಿರಲಿಲ್ಲ. ಈ ರೀತಿಯಾಗಿ ಕಡಿಮೆ ಬೆಲೆ ಇದ್ದಿದ್ದರಿಂದ ಗುಜರಾತ್ ಪೂರ್ತಿ 1975ರ ಹೊತ್ತಿಗೆ ಡಿಟರ್ಜೆಂಟ್ ಮಾರುಕಟ್ಟೆಯನ್ನ ಆಕ್ರಮಿಸಿಬಿಟ್ಟಿತು. ಈಗ ಮುನ್ನುಗ್ಗುವ ಸಮಯ. 1975ರಲ್ಲಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ಮೊದಲ ಬಾರಿಗೆ ನಿರ್ಮಾದ ಜಿಂಗಲ್ ಪ್ರಸಾರವಾಯಿತು. Washing powder
ಇದು ಜನರನ್ನ ಆಕರ್ಷಿಸಿತು. 1982ರಲ್ಲಿ ನಿರ್ಮಾ ತನ್ನ ಪ್ರಸಿದ್ಧ ಟಿವಿ ಜಾಹೀರಾತನ್ನ ಬಿಡುಗಡೆ ಮಾಡಿತು. ಈ ಜಾಹೀರಾತು ಅಂತೂ ನಮಗೆಲ್ಲರಿಗೂ ತಿಳಿದಿದೆ. ನಾವೆಲ್ಲ ಬಾಲ್ಯದಲ್ಲಿ ಆಟವಾಡುವಾಗ ಇದರ ಲಿರಿಕ್ಸ್ ಅನ್ನ ಬದಲಿಸಿ ಹಾಡುವುದು ನಿಮಗೂ ನೆನಪಿರಬಹುದು. 1972ರಲ್ಲಿ ಡಿಟರ್ಜೆಂಟ್ ಮಾರುಕಟ್ಟೆಯ 12% ಪಾಲು ಹೊಂದಿದ್ದ ನಿರ್ಮಾ 1985ರ ಹೊತ್ತಿಗೆ 60% ತಲುಪಿತ್ತು. ಆದರೆ ಈ ಯಶಸ್ಸು ಬಹಳ ದಿನ ಉಳಿಯಲಿಲ್ಲ. ಸರ್ಫ್ ಬೇಡಿಕೆ ಕಡಿಮೆಯಾಗುತ್ತಿದ್ದಂತೆ HLL ಅಲರ್ಟ್ ಆಯಿತು. ಅವರು ನಿರ್ಮಾದ ಬಲ ಮತ್ತು ಬಲಹೀನತೆಗಳನ್ನು ಅಧ್ಯಯನ ಮಾಡಿದರು. ನಿರ್ಮಾ ಕಡಿಮೆ ಬೆಲೆಯ ಪ್ರಾಡಕ್ಟ್ ಅನ್ನೋದು ಬಿಟ್ರೆ ಬಟ್ಟೆಗಳಲ್ಲಿ ಸುಗಂಧದ ದ್ರವ್ಯ ಇಲ್ಲದಿದ್ದರಿಂದ ಕಾರ್ಖಾನೆಯ ವಾಸನೆ ಬಟ್ಟೆಗಳಿಗೂ ಹರಡುತ್ತಿತ್ತು. ಸೋಡಾ ಆಶ್ ಜಾಸ್ತಿ, ಇದರಿಂದ ನೀರಿನಲ್ಲಿ ಸಂಪೂರ್ಣ ಕರಗುತ್ತಿರಲಿಲ್ಲ. ಬಟ್ಟೆ ರಫ್ ಆಗುತ್ತಿತ್ತು. ಕೆಲವರಿಗೆ ಚರ್ಮದ ಉರಿ ಮತ್ತು ಬ್ಲಿಸ್ಟರ್ ಉಂಟು ಮಾಡುತ್ತಿತ್ತು. ಈ ಎಲ್ಲಾ ನ್ಯೂನ್ಯತೆಗಳನ್ನು ಸರಿಪಡಿಸಿ HLL ಕಡಿಮೆ ಬೆಲೆಯ ಆದರೆ ಉತ್ತಮ ಗುಣಮಟ್ಟದ ನಿರ್ಮಾ ಡಿಟರ್ಜೆಂಟ್ ಅಭಿವೃದ್ಧಿಪಡಿಸಿತು. ಆ ಹೊಸ ಬ್ರ್ಯಾಂಡ್ ಹೆಸರು ವೀಲ್. ವೀಲ್ನಲ್ಲಿ ಉತ್ತಮ ಸುಗಂಧ, ಕೈಗೆ ಮೃದುವಾದ ಗುಣ ಮತ್ತು ಸಂಪೂರ್ಣ ಕರಗುವ ಫಾರ್ಮುಲಾ ಇತ್ತು. ಜನರು ನಿಧಾನವಾಗಿ ವೀಲ್ ಕಡೆ ತಿರುಗಲು ಆರಂಭಿಸಿದರು. ಇದರಿಂದ HLL ಮಾರುಕಟ್ಟೆ ಪಾಲು ಹೆಚ್ಚಿತು ಮತ್ತು ನಿರ್ಮಾದ ಪಾಲು 60%ರಿಂದ 50%ಗೆ ಕುಸಿಯಿತು. ಜೊತೆಗೆ ಹೊಸದಾಗಿ ಬಂದ ಘಡಿ ಡಿಟರ್ಜೆಂಟ್ ಪೌಡರ್ ದೊಡ್ಡ ಕಾಂಪಿಟಿಷನ್ ನೀಡಿತು. ಯಾಕಂದರೆ ಅದು ಉತ್ತಮ ಗುಣಮಟ್ಟ ಹೊಂದಿತ್ತು. ಜೊತೆಗೆ ರಿಟೇಲರ್ಗಳಿಗೆ ಹೆಚ್ಚು ಕಮಿಷನ್ ನೀಡಿದ ಕಾರಣ ಅಂಗಡಿಯವರು ಸಹ ಘಡಿಯನ್ನ ಶಿಫಾರಸು ಮಾಡುತ್ತಿದ್ದರು. ಬಹುಶಃ ಎಲ್ಲವನ್ನ ಗಮನಿಸಿ ನಿರ್ಮಾ ಸೋಡಾ ಆಶ್ ಪ್ರಮಾಣ ಕಡಿಮೆ ಮಾಡಿ ಸುಗಂಧ ಸೇರಿಸಿ ಬೇರೆ ಬ್ರ್ಯಾಂಡ್ ಹೆಸರಿನಲ್ಲಿ ಲಾಂಚ್ ಆಗಿದ್ದರೆ ಸಕ್ಸೆಸ್ ಸಿಗುತ್ತಿತ್ತೇನೋ. ಆದರೆ ನಿರ್ಮಾ ಈ ಬದಲಾವಣೆಗಳನ್ನು ಮಾಡಲಿಲ್ಲ. ಬದಲಿಗೆ ಸರ್ಫ್ಗೆ ಸ್ಪರ್ಧೆ ನೀಡಲು ನಿರ್ಮಾ ಬ್ಲೂ ಎಂಬ ಪ್ರೀಮಿಯಂ ಡಿಟರ್ಜೆಂಟ್ ಬಿಡುಗಡೆ ಮಾಡಿತು. ಆದರೆ ಜನರು ನಿರ್ಮಾ ಹೆಸರನ್ನೇ ಕಡಿಮೆ ಗುಣಮಟ್ಟದ ಬ್ರ್ಯಾಂಡ್ ಎಂದುಕೊಂಡಿದ್ದರಿಂದ ನಿರ್ಮಾ ಬ್ಲೂ ವಿಫಲವಾಯಿತು. ನಂತರ ನಿರ್ಮಾ ಸೋಪ್, ಶ್ಯಾಂಪೂ, ಟೂತ್ಪೇಸ್ಟ್, ಹೇರ್ ಆಯಿಲ್ ಮುಂತಾದ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದರು. ಆದರೆ ಜನರು ನಿರ್ಮಾವನ್ನು ಕೇವಲ ಡಿಟರ್ಜೆಂಟ್ ಬ್ರ್ಯಾಂಡ್ ಅಂತ ಮಾತ್ರ ನೋಡುತ್ತಿದ್ದರಿಂದ ಈ ಉತ್ಪನ್ನಗಳು ಯಶಸ್ವಿಯಾಗಲಿಲ್ಲ. 2017ರ ವೇಳೆಗೆ ನಿರ್ಮಾದ ಮಾರುಕಟ್ಟೆ ಪಾಲು ಕೇವಲ 4%ಗೆ ಕುಸಿಯಿತು. ರಿತಿಕ್ ರೋಷನ್ ಜೊತೆ ನಿರ್ಮಾ ಅಡ್ವಾನ್ಸ್ ಜಾಹೀರಾತು ಬಿಡುಗಡೆ ಮಾಡಲಾಯಿತು. ಅದು ಸಹ ಜನರ ಮನಸ್ಸಿಗೆ ತಲುಪಲಿಲ್ಲ. ಆದರೆ ಚುರುಕಿನ ವ್ಯಕ್ತಿಯಾಗಿದ್ದಂತಹ ಕರ್ಸನ್ ಭಾಯ್ ಪಟೇಲ್ ಒಂದು ರೈಟ್ ಮೂವ್ ಮಾಡಿದ್ರು. ಸಮಯಕ್ಕೆ ಸರಿಯಾಗಿ ಸೋಡಾ ಆಶ್, ಸಿಮೆಂಟ್ ಮತ್ತು ಎಜುಕೇಷನ್ ಕ್ಷೇತ್ರಗಳಿಗೆ ಕಾಲಿಟ್ಟರು. ಇವುಗಳಿಂದಲೇ ಕಂಪನಿಗೆ ಇವತ್ತಿಗೂ ಉತ್ತಮ ಆದಾಯ ಬರುತ್ತಿದೆ. ಆದರೆ ಕಂಪನಿಯನ್ನು ಶಿಖರಕ್ಕೆ ತಂದು ನಿಲ್ಲಿಸಿದ ಡಿಟರ್ಜೆಂಟ್ ವ್ಯವಹಾರ ಇವತ್ತಿಗೂ ಸಹ ಲಾಭವನ್ನ ಕಾಣುತ್ತಿಲ್ಲ. ನಿರ್ಮಾದ ಕಥೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಅದು ಬದಲಾವಣೆಯ ಪಾಠ. ನೀವು ಎಷ್ಟೇ ದೊಡ್ಡವರಾದರೂ ನೀವು ಬದಲಾಗುತ್ತಿಲ್ಲ ಅಂದ್ರೆ ನಿಧಾನವಾಗಿ ಸೋಲುತ್ತಿದ್ದೀರಿ ಅಂತಲೇ ಅರ್ಥ. ಯಾವುದೇ ಕ್ಷೇತ್ರದಲ್ಲಿ ನಂಬರ್ 1 ಆಗುವುದು ಒಂದು ಸಾಹಸವಾದರೆ ಆ ಸ್ಥಾನವನ್ನು ಉಳಿಸಿಕೊಳ್ಳುವುದು ಮತ್ತೊಂದು ದೊಡ್ಡ ವಿಷಯ. ಅಂದಹಾಗೆ ನಿಮ್ಮ ಮನೆಯಲ್ಲಿ ಯಾವ ಡಿಟರ್ಜೆಂಟ್ ಬಳಸುತ್ತೀರಾ? ಕಮೆಂಟ್ ಮಾಡಿ ನೋಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.